ನಮಸ್ತೆ ಎಲ್ಲರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ. ಸೊಪ್ಪು ತರಕಾರಿ ತಿನ್ನಿ ಅಂದ್ರೆ ಬೇಡ ಅನ್ನೋ ಮಕ್ಕಳೇ ಜಾಸ್ತಿ. ಅಂತ ಮಕ್ಕಳಿಗೆ ನಾವು ವಿಶಿಷ್ಟವಾದ ಖಾದ್ಯನ ಸೊಪ್ಪಿಂದ ಮಾಡಿಕೊಟ್ರೆ ಆರಾಮಾಗಿ ತಟ್ಟೆ ಖಾಲಿ ಮಾಡ್ತಾರೆ. ಅಂತ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ಯಾವುದು ಅಂತ ನೋಡೋಣ. ಪಾಲಕ್ ಬಳಸ್ಕೊಂಡು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ ಮಾಡೋಣ. ಬನ್ನಿ. ಅದನ್ನ ನೋಡೋದಕ್ಕೆ ಮುಂಚೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಲಕ್ ಪನ್ನೀರ್ ಮಾಡೋದಕ್ಕೆ ನಾನು ಪಾಲಕ್ ತಗೊಂಡಿದ್ದೀನಿ. ಇದು 1 ಕಟ್ಟಿದೆ. ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. 200 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ. ಬೆಣ್ಣೆ 50 ಗ್ರಾಮ್ ತಗೊಂಡಿದ್ದೀನಿ. ಆಯಿಲ್ ತಗೊಂಡಿದ್ದೀನಿ 4 ದೊಡ್ಡ ಚಮಚ. ಇಲ್ಲಿ ನಾನು ಬೆಳ್ಳುಳ್ಳಿ, ಶುಂಠಿ ಮತ್ತು ಗೋಡಂಬಿ ತಗೊಂಡಿದ್ದೀನಿ. 1 ಬೆಳ್ಳುಳ್ಳಿ ಇದೆ, 1 ಇಂಚು ಶುಂಠಿ ಇದೆ, ಹಾಗೆ 8 ರಿಂದ 10 ಗೋಡಂಬಿ ಇದೆ. 3 ಹಣ್ಣಾಗಿರೋ ಅಂತ ಟೊಮೊಟೊ ತಗೊಂಡಿದ್ದೀನಿ. ಹುಳಿ ಇರುತ್ತೆ, ಕಾಯಿ ಟೊಮೊಟೊ ತಗೋಬೇಡಿ. 3 ಈರುಳ್ಳಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಅಚ್ಕಾರದ ಪುಡಿ ತಗೊಂಡಿದ್ದೀನಿ. ಇದು 1 ಚಮಚ ಇದೆ. ಇದು ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಬೇಕಾದ್ರೂ ತಗೋಬಹುದು, ಕಲರ್ ಚೆನ್ನಾಗಿ ಬರುತ್ತೆ. ಇದೇ ಪಾಲಕ್ ಪನ್ನೀರಿಗೆ ಜಾಸ್ತಿ ಟೇಸ್ಟ್ ಕೊಡೋದು. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ, ಮೆಣಸು ತಗೊಂಡಿದ್ದೀನಿ 6 ಇದೆ, ಸ್ವಲ್ಪ ಶಾಯಿ ಜೀರಾ ತಗೊಂಡಿದ್ದೀನಿ, 2 ಪಿಂಚಷ್ಟಿದೆ, ಹಾಗೆ ಸೋಂಪು ತಗೊಂಡಿದ್ದೀನಿ, 1 ಏಲಕ್ಕಿ ತಗೊಂಡಿದ್ದೀನಿ, 1 ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ, 2 ಲವಂಗ ಇದೆ, 1 ಅನಾನಸ್ ಹೂವು ಇದೆ, ಹಾಗೆ 1 ಮರಾಠಿ ಮೊಗ್ಗಿದೆ. ಇದ್ರ ಮೇಲೆ ತಗೋಬೇಡಿ, ತುಂಬ ಹಾಕಿದ್ರೂ ಎದೆ ಉರಿ ಬರುತ್ತೆ. 2 ಬಿರಿಯಾನಿ ಎಲೆ ತಗೊಂಡಿದ್ದೀನಿ. ಇದು ಸಬ್ಜಿ ಮಸಾಲ ತಗೊಂಡಿದ್ದೀನಿ. ಇದು 2 ಸ್ಪೂನ್ ಇದೆ. ಧನಿಯಾ ಪೌಡರ್ ತಗೊಂಡಿದ್ದೀನಿ, 1 ಸ್ಪೂನ್ ಇದೆ. ಹಾಗೆ ಇದು ಗರಂ ಮಸಾಲ 1 ಸ್ಪೂನ್ ಇದೆ. ಪಾಲಕ್ ಪನ್ನೀರ್ ಮಾಡೋದಕ್ಕೆ ನಾನು ಫಸ್ಟು ಒಂದು ಕಡಾಯಲ್ಲಿ ನೀರು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಅಂಥ ಪಾಲಕ್ನ ಸೇರಿಸೋಣ. ಸ್ವಲ್ಪ ನೀರು ಬಿಸಿ ಆದರೆ ಸಾಕು. ನೋಡಿ, ಪಾಲಕ್ ಈಗ ಒಂಚೂರು ಬೇಯ್ತಾ ಇದೆ. ಇದು ಚೆನ್ನಾಗೇನು ಬೇಯೋದು ಬೇಕಾಗಿಲ್ಲ. ಈ ನೀರು ಈಗ ಬಿಸಿ ಆಗಿದೆಯಲ್ಲ, ಇಷ್ಟಾದರೆ ಸಾಕು. ನಾವೀಗ ಇದನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ನೀರಿಂದ ಪಾಲಕ್ ಎಲ್ಲ ತೆಗೆದ್ಬಿಡೋಣ. ಸ್ವಲ್ಪ ಆರೋದಕ್ಕೆ ಇಟ್ಕೊಳ್ಳೋಣ ಇದನ್ನ. ನೋಡಿ, ಪಾಲಕ್ನ ಪೂರ್ತಿ ತಗೊಂಡ್ಬಿಟ್ಟಿದ್ದೀನಿ. ಈ ನೀರನ್ನ ಹಾಗೆ ಇಟ್ಕೊಳ್ಳೋಣ. ಯಾಕೆ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ನಾನು ಪಾಲಕ್ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಆಗ್ತಾ ಇದೆ. ನಾನು ಹೇಳಿದ್ನಲ್ಲ, ಈ ಪಾಲಕ್ಕಿಂದ ನೀರನ್ನ ವೇಸ್ಟ್ ಮಾಡಬೇಡಿ ಅಂತ. ಇದರಲ್ಲಿ ಪಾಲಕ್ದು ಎಲ್ಲ ನ್ಯೂಟ್ರಿಯೆಂಟ್ಸು ಸೇರಿರುತ್ತೆ. ಈಗ ನಾವು ಏನು ಮಾಡಬೇಕು ಅಂದರೆ, ನಾನೊಂದು ಸೀಕ್ರೆಟ್ ಟಿಪ್ಸ್ ಹೇಳ್ದಿರ್ತೀನಿ ಅಂತ ಹೇಳ್ತಿದ್ನಲ್ಲ. ಈ ಪನ್ನೀರ್ ತೊಗೊಂಡಿದ್ದೀನಲ್ಲ, ಈ ಪನ್ನೀರು ಸ್ವಲ್ಪ ಸ್ಮೂತ್ ಸ್ಟ್ರಕ್ಚರ್ ಇರುತ್ತೆ. ಇದನ್ನು ನಾವು ಗ್ರೇವಿಗೆ ಸೇರಿಸಿದಾಗ, ಸೌಟ್ ಹಾಕಿ ಅಳ್ಳಾಡಿಸಿದಾಗ ಅದು ಒಡೆಯೋ ಚಾನ್ಸಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ, ನೀರು ಸ್ವಲ್ಪ ಕುದಿ ಬಂದಮೇಲೆ ಇದನ್ನು ಎಣ್ಣೆನಲ್ಲಿ ಕರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪನ್ನೀರ್ನ ಈ ನೀರಿಗೆ ಹಾಕ್ಬಿಟ್ಟು ಒಂದ್ಸಲ ಸ್ಟ್ರೈನ್ ಮಾಡಿ ಕೋಲ್ಡ್ ವಾಟರ್ಗೆ ಹಾಕಿ ಇಡೋಣ. ನೀರು ಕುದಿ ಬರ್ತಾ ಇದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ತಗೊಂಡಿರೋ ಅಂಥ ಪನ್ನೀರ್ನೆಲ್ಲ ಇದಕ್ಕೆ ನಿಧಾನಕ್ಕೆ ಸೇರಿಸ್ತಾ ಹೋಗೋಣ. ಇದನ್ನ ಹಾಗೆ ಉಯ್ದ್ಬಿಟ್ರೆ ಪನ್ನೀರ್ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಬಿಡಿಸಿ ಬಿಡಿಸಿ ಹಾಕಬೇಕು. ಇದು 2 ನಿಮಿಷ ಬಿಸಿ ನೀರಲ್ಲಿ ಹಾಗೆ ಬಿಟ್ಬಿಡೋಣ. ನೋಡಿ, ಈ ನೀರಲ್ಲಿ ಈಗ ಪನ್ನೀರ್ದು ನ್ಯೂಟ್ರಿಯೆಂಟ್ಸ್ ಸೇರ್ಕೊಂಡಿದೆ, ಹಾಗೆ ಪಾಲಕ್ದು ಸೇರ್ಕೊಂಡಿದೆ. ಈ ನೀರು ಮಾತ್ರ ವೇಸ್ಟ್ ಮಾಡೋದು ಬೇಡ. ಗ್ರೇವಿಗೆ ಕೊನೆ ತನಕ ಇದನ್ನ ಯೂಸ್ ಮಾಡೋಣ.
ನೋಡಿದ್ರಾ ಪನ್ನೀರ್ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಾಗಿದೆ. ನಿಮಗೆ ಡೌಟ್ ಇರುತ್ತಲ್ಲ, ಪನ್ನೀರ್ನ ಹಾಕಿ ಗ್ರೇವಿಗೆ ಅಲ್ಲಾಡಿಸಿದ್ರೆ ಅವಾಗವಾಗ ಬಿಸಿ ಮಾಡಿದಾಗಲೆಲ್ಲ ಪನ್ನೀರ್ ಒಡ್ಕೊಳ್ಳುತ್ತೆ ಅಂತ. ನೋಡಿ, ಹೀಗೆ ಮಾಡೋದ್ರಿಂದ ಇದು ಒಡ್ಕೊಳ್ಳೋ ಚಾನ್ಸಸ್ ಇರಲ್ಲ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣೀರಲ್ಲಿ ಹಾಕಿ ಬಿಟ್ಬಿಡೋಣ. ಇದು ಸೀಕ್ರೆಟ್ ಟಿಪ್ಸ್ ಇದರಲ್ಲಿ. ಪನ್ನೀರ್ನ ಸ್ಟ್ರೈನ್ ಮಾಡ್ಕೊಂಡ್ಬಿಡೋಣ. ಈಗ ಇಮಿಡಿಯೇಟ್ ಇದನ್ನ ತಣ್ಣೀರಿಗೆ ಸೇರಿಸೋಣ. ಈಗ ಮಾಡೋದ್ರಿಂದ ಪನ್ನೀರ್ದು ಸ್ಟ್ರಕ್ಚರ್ ಹಾಗೆ ಉಳ್ಕೊಳ್ಳುತ್ತೆ. ಅದು ಎಷ್ಟೇ ನಾವು ತಿರುಗಿಸಿದ್ರು ಏನೂ ಆಗೋದಿಲ್ಲ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದೇ ಥರ ಮಾಡಬೇಕು. ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋ ಅಂಥ ನೀರನ್ನ ಹಾಗೆ ಉಳಿಸ್ಕೊಳ್ಳೋಣ, ಗ್ರೇವಿಗೆ ಉಪಯೋಗಿಸ್ಕೊಳ್ಳೋಣ. ಕೋಲ್ಡ್ ವಾಟರ್ಗೆ ಹಾಕಿರೋ ಅಂಥ ಪನ್ನೀರ್ನ ಮತ್ತೆ ಸ್ಟ್ರೈನ್ ಮಾಡ್ಕೊಂಬಿಡೋಣ. ಇದು ಹಾಗೆ ಬಿಡೋದು ಬೇಡ. ನಾವು ಗ್ರೇವಿಗೆ ಸೇರಿಸೋ ಅಷ್ಟೊತ್ತಿಗೆ ಒಂಚೂರು ಡ್ರೈ ಆಗಬೇಕು. ಈಗ ಪಾಲಕ್ ಪನ್ನೀರ್ದು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಫಸ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. 1 ಸೌಟಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ 3 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ. ಈಗ ಇದಕ್ಕೆ 1 ಇಂಚಿನಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ, ಮರಾಠಿ ಮೊಗ್ಗು ಹಾಕ್ತಾ ಇದ್ದೀನಿ, 1 ಏಲಕ್ಕಿ ಹಾಕ್ತಾ ಇದ್ದೀನಿ, 6 ಮೆಣಸಿನ ಕಾಳು ಹಾಕ್ತಾ ಇದ್ದೀನಿ, ಅನಾನಸ್ ಹೂವು ಹಾಕ್ತಾ ಇದ್ದೀನಿ, 2 ಲವಂಗ ಹಾಕ್ತಾ ಇದ್ದೀನಿ, ಸಾಯಿ ಜೀರಾ ಹಾಕ್ತಾ ಇದ್ದೀನಿ, ಸೋಂಪು ಹಾಕ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಉರಿತಾ 2 ಬಿರಿಯಾನಿ ಎಲೆ ತಗೊಂಡಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸೋಣ. ನೋಡಿ, ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಈಗ ಇದಕ್ಕೆ 1 ಇಂಚ್ನಷ್ಟು ಶುಂಠಿ ಹಾಕ್ತಾ ಇದ್ದೀನಿ, 10 ಗೋಡಂಬಿ ಹಾಕ್ತಾ ಇದ್ದೀನಿ, 1 ಪೂರ್ತಿ ಬೆಳ್ಳುಳ್ಳಿ ತಗೊಂಡಿದ್ನಲ್ಲ ಬಿಡಿಸಿ ಅದನ್ನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೊಳ್ತಾ ಇರೋಣ. ಸ್ವಲ್ಪ ಕೆಂಪಗಾಗಲಿ. ಈಗ 3 ಟೊಮೊಟೊ ತಗೊಂಡಿದ್ನಲ್ಲ ಹಣ್ಣಾಗಿರೋದು, ಇದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಉರಿಯೋದು ಕಂಟಿನ್ಯೂ ಮಾಡೋಣ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತೆ ಟೊಮೊಟೊ ಸ್ಪೈಸಸ್ ಎಲ್ಲ ಹಾಕಿದ್ವಲ್ಲ ಎಲ್ಲಾನು ಸ್ವಲ್ಪ ಚೆನ್ನಾಗಿ ಹುರಿದಿದ್ದೀವಿ. ಟೊಮೊಟೊ ಕೂಡ ಮೆತ್ತಾಗಿದೆ. ಈಗ ಇದನ್ನ ಆಫ್ ಮಾಡೋಣ, ಸ್ವಲ್ಪ ಕೂಲ್ ಆಗಲಿ ಇದು. ಈಗ ನಾವು ಹುರಿದಿಟ್ಕೊಂಡಿರೋ ಅಂಥ ಈರುಳ್ಳಿ ಮಸಾಲೆ ಚೆನ್ನಾಗಿ ಆರಿದೆ. ಈಗ ಇದನ್ನ ರುಬ್ಕೊಂಬರೋಣ. ಗ್ರೇವಿಗೆ ಈರುಳ್ಳಿ ಮಸಾಲೆ ಹುರ್ಕೊಂಡಿದ್ವಲ್ಲ ಅದನ್ನು ರುಬ್ಬಿದ್ದಾಗಿದೆ, ಚೆನ್ನಾಗಿ ಪೇಸ್ಟ್ ಆಗಿದೆ ಇದು. ಈಗ ಆರಿರೋ ಅಂಥ ಪಾಲಕ್ನ ರುಬ್ಕೊಳ್ಳೋಣ. ಬನ್ನಿ ಪಾಲಕ್ ರುಬ್ಕೊಂಬರೋಣ. ಚೆನ್ನಾಗಿ ಪಾಲಕನ್ನ ನುಣ್ಣಗೆ ರುಬ್ಕೊಂಬಂದಿದ್ದೀವಿ.
ನೋಡಿ, ಪಾಲಕ್ನ ರುಬ್ಬೋವಾಗ ಪಾಲಕ್ ಚೆನ್ನಾಗಿ ಆರಿರಬೇಕು. ಬಿಸಿ ಇದ್ದಾಗ ರುಬ್ಬಿದ್ರೆ ಕಹಿ ಬರುತ್ತೆ, ಗ್ರೇವಿ ಹಾಳಾಗುತ್ತೆ. ಗ್ರೇವಿ ಮಾಡೋದಕ್ಕೆ ಈಗ ಪಾಲಕ್ ರೆಡಿ ಆಗಿದೆ, ಹಾಗೆ ಮಸಾಲೆ ರೆಡಿ ಆಗಿದೆ. ಬನ್ನಿ ಈಗ ಗ್ರೇವಿ ಮಾಡೋಣ. ನಾವು ಹುರಿದಿಟ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ 2 ಚಮಚ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ತಕ್ಷಣ ನಾವು ತಗೊಂಡಿರೋಂಥ ಬೆಣ್ಣೆನ ಸೇರ್ಸೋಣ ಇದಕ್ಕೆ. ಎಣ್ಣೆ ಬಿಸಿ ಆಗಿದೆ, ಹಾಗೆ ಬೆಣ್ಣೆ ಸಹ ಕರಗಿದೆ. ಈಗ ಸ್ವಲ್ಪ 1 ಪಿಂಚ್ ಶಾಯಿ ಜೀರಿಗೆ ಸೇರ್ಸೋಣ ಇದಕ್ಕೆ. ಅದು ಸೇರ್ಸಿದ ತಕ್ಷಣ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಗ್ರೇವಿ ಮಸಾಲ, ಇದನ್ನ ಸೇರ್ಸೋಣ. ಇದು ಸ್ವಲ್ಪ ಸಿಡಿತಾ ಇರುತ್ತೆ. ಈಗ ಇದಕ್ಕೆ ಧನಿಯಾ ಪುಡಿ 1 ಚಮಚ, ಸಬ್ಜಿ ಮಸಾಲ 1 ಚಮಚ, ಚಿಲ್ಲಿ ಪೌಡರ್ 1 ಚಮಚ, ಗರಂ ಮಸಾಲ 2 ಚಮಚ ಸೇರ್ಸೋಣ. ಸೇರಿಸಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಡ್ರೈ ಸ್ಪೈಸಸ್ ಎಲ್ಲ ಹಾಕಿದ್ದಾಯ್ತು. ಬಿರಿಯಾನಿ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀವಿ. ಇದು ಎಣ್ಣೆ ಎಲ್ಲ ಮೇಲಕ್ಕೆ ಬರ್ತಾ ಇದೆ. ಈಗಿದು ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಸೇರ್ಸೋಣ. ನಾವು ಉಳಿಸ್ಕೊಂಡಿದ್ವಲ್ಲ ನೀರು, ಪಾಲಕ್ದು ಬಸ್ತಿರೋದು, ಇದನ್ನ ಈಗ ಇದಕ್ಕೆ ಸೇರಿಸಿ ಕೊನೆಯಲ್ಲಿ ಏನಿದೆಯೋ ಅದನ್ನೆಲ್ಲ ತಗೊಂಡು ಈ ಗ್ರೇವಿಗೆ ಸೇರಿಸ್ಕೊಳ್ಳೋಣ. ಈಗ ಪಾಲಕ್ ಸೇರಿಸಿದ್ದಾಯ್ತು, ಅದೊಂಚೂರು ಕುದೀತಾ ಇದೆ. ಈಗ ನಾವು ಇಷ್ಟು ತನಕ ಉಪ್ಪು ಹಾಕಿರ್ಲಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ ಇದಕ್ಕೆ. ಒಂದು ಮಿಕ್ಸ್ ಕೊಡೋಣ. ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಎಣ್ಣೆ ಎಲ್ಲ ಸೈಡಿಗೆ ಬರುತ್ತೆ, ಅಲ್ಲಿ ತನಕ ಮುಚ್ಚಿಬಿಟ್ಟಿರೋಣ, ಕುದಿಸೋಣ, ಇಲ್ಲಾಂದ್ರೆ ಸಿಡಿಯುತ್ತಿದ್ದು. ಹತ್ತು ನಿಮಿಷ ಬೇಯೋದಕ್ಕೆ ಇಟ್ಟಿದ್ವಲ್ಲ ಪನ್ನೀರ್ ಗ್ರೇವಿನ, ನೋಡೋಣ ಬನ್ನಿ ಏನಾಗಿದೆ ಅಂತ. ನೋಡಿ, ಚೆನ್ನಾಗಿ ಕುದ್ದಿದೆ, ಹಾಗೇನೆ ಎಣ್ಣೆ ಸಹ ಮೇಲಕ್ಕೆ ಬಂದಿದೆ. ಈಗ ಇದಕ್ಕೆ ನಾವು ಪನ್ನೀರ್ ಸೇರಿಸೋಣ. ಗ್ರೇವಿ ನೋಡಿ ಗ್ಲಾಸಿ ಸ್ಟ್ರಕ್ಚರಲ್ಲಿ ಇದೆ, ಈ ಥರ ಬರಬೇಕು. ಇದು ಪರ್ಫೆಕ್ಟ್ ಮೆಥಡ್ ಅಂತ. ಈಗ ಇದಕ್ಕೆ ಪನ್ನೀರ್ ಸೇರಿಸೋಣ. ಪನ್ನೀರ್ ಸೇರಿಸೋವಾಗ ಗ್ಯಾಸ್ ಆನಲ್ಲೇ ಇರಲಿ. ಈಗ ಇದನ್ನ ಮಿಕ್ಸ್ ಮಾಡೋಣ. ಸ್ಟವ್ ಆಫ್ ಮಾಡೋಣ. ನೋಡಿ, ನಾವು ಪರ್ಫೆಕ್ಟ್ ಮೆಥಡಲ್ಲಿ ಪನ್ನೀರ್ ಗ್ರೇವಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನ ಸರ್ವ್ ಮಾಡೋಣ. ಗ್ಲಾಸಿ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರಲ್ಲ, ಪರ್ಫೆಕ್ಟ್ ರೆಸ್ಟೋರೆಂಟ್ ಸ್ಟೈಲ್ ಇದೆ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಸ್ಮಿತಾ ಸವಿರುಚಿ ಚಾನಲ್ನ ಲೈಕ್ ಮಾಡಿ,
ಕಮೆಂಟ್ ಮಾಡಿ ನಿಮ್ಗೆ ಯಾವ್ದಾರ ಬೇರೆ ರೆಸಿಪಿ ಬೇಕು ಅಂದರೆ. ಹಾಗೆ ನನ್ನ ಚಾನಲ್ ಸ್ಮಿತಾ ಸವಿರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಇಲ್ಲಿ ಬೇಕಾದರೆ ನೀವು ಫ್ರೆಶ್ ಕ್ರೀಮ್ ಸಹ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮಾಡಿಲ್ಲ. ಇದನ್ನು ನೀವು ರೋಟಿ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ನಾನ್ ಜೊತೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ, ಯಮ್ಮಿ ರೆಸಿಪೀಸ್ಗೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ.